ನಮಸ್ಕಾರ ಸ್ನೇಹಿತರೆ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ಕೂಡ್ಲಿಗಿ ನೇರನುಡಿಯ ನಿಜಶರಣ ಚೌಡಯ್ಯರವರ ವಚನಗಳು ಸರ್ವಕಾಲಿಕ ಸತ್ಯ. ನಿವೃತ್ತ ಬಿಇಒ ಶಿವಶಂಕರಪ್ಪ. ನಿಜಶರಣ ಶ್ರೀ ಅಂಬಿಗರ ಚೌಡಯ್ಯ, ಸಹ ಕೌಡಯ್ಯ ಎಂದು ಉಚ್ಚರಿಸಲಾಗುತ್ತದೆ. 12ನೇ ಶತಮಾನದ ಭಾರತದಲ್ಲಿ ಕೋಲಿ ಸಂತ, ಕವಿ ಮತ್ತು ಸಾಮಾಜಿಕ ವಿಮರ್ಶಕಲಾಗಿದ್ದರು. ಅವರು ನೇರನುಡಿಯ ಶರಣರು, ದಾರ್ಶನಿಕರು. ಅವರ ವಚನಗಳು ಸರ್ವಕಾಲಿಕ ಸತ್ಯ ಸಂಗತಿಗಳಾಗಿವೆ. ಅವು ಸರ್ವರಿಗೂ ದಾರಿದೀಪಗಳಾಗಿವೆ ಎಂದು ನಿವೃತ್ತ ಶಿಕ್ಷಣಾಧಿಕಾರಿ ಹೂಡೆಂ ಶಿವಶಂಕರಪ್ಪ ನುಡಿದರು. ಅವರು ಕೂಡ್ಲಿಗಿ ತಾಲೂಕಾಡಳಿತ ಕಚೇರಿಯಲ್ಲಿ ತಾಲೂಕಾಡಳಿತ ಮತ್ತು ಗಂಗಮತ ಬಾಂಧವರು ಹಾಗೂ ವಿವಿಧ ಸಮುದಾಯಗಳ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಅಂಬಿಗರ ಚೌಡಯ್ಯರವರ ಜಯಂತಿ ಕಾರ್ಯಕ್ರಮದಲ್ಲಿ ನಿಜಶರಣ ಚೌಡಯ್ಯರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾತನಾಡಿದರು. ಕಾಯಕ ಯೋಗಿ ಬಸವಣ್ಣರವರಿದ್ದ ಕಲ್ಯಾಣಕ್ಕೆ ಹೋಗಿ ಅಲ್ಲಿಯ ವೀರಶೈವ ಚಳುವಳಿಯಲ್ಲಿ ಸೇರಿಕೊಂಡು ಬಸವಣ್ಣರೊಡಗೂಡಿ ಲಿಂಗಾಯತವಾದವನ್ನು ಅನುಸರಿಸಿದ ದೋಣಿಹಾಯಿ ಅಥವಾ ದೋಣಿ ಹುಟ್ಟುಹಾಕುವವರಾಗಿದ್ದರು ಚೌಡಯ್ಯರವರು. ಕಾಯಕ ಯೋಗಿ ಶಿವಶರಣ ಬಸವೇಶ್ವರರಿಂದ ಪ್ರಭಾವಿತರಾಗಿದ್ದರು. ಅವರ ಸ್ವಲ್ಪ ಒರಟಾದ ಬರಹಗಳು ಉನ್ನತ ಜಾತಿಗಳನ್ನು ಟೀಕಿಸುತ್ತಿದ್ದವು. ಸಮಾಜದಲ್ಲಿನ ಅಂಕುಡೊಂಕುಗಳನ್ನು ತಮ್ಮ ನೇರ ನುಡಿಗಳೊಂದಿಗೆ ತಿದ್ದುವಲ್ಲಿ ಪ್ರಮುಖ ಪಾತ್ರವಹಿಸಿದ್ದರು. ಅವರ ವಚನಗಳ ಸಾರ ಸರ್ವರೂ ಸರ್ವಕಾಲಕ್ಕೂ ಜೀವಿತಾವಧಿಯಲ್ಲಿ ಅನುಸರಿದ್ದಲ್ಲಿ ದಾರಿದೀಪಗಳಾಗಲಿವೆ ಎಂದು ಶಿವಶಂಕರಪ್ಪ ಅಭಿಪ್ರಾಯ ವ್ಯಕ್ತಪಡಿಸಿದರು. ತಹಶೀಲ್ದಾರರಾದ ವಿಕೆ ನೇತ್ರಾವತಿಯವರು, ಸಮಾಜದ ಮುಖಂಡರಾದ ಗುಡೇಕೋಟೆಯ ಹುಲಿರಾಜ್ಪಪ್ಪಾರವರು ಅಂಬಿಗರ ಚೌಡವರ ಕುರಿತು ಮಾತನಾಡಿದರು. ಸಮುದಾಯದ ಸಂಘದ ಉಪಾಧ್ಯಕ್ಷರಾದ ಕೂಡ್ಲಿಗಿ ಪ್ರಕಾಶ, ಪ್ರಧಾನ ಕಾರ್ಯದರ್ಶಿ ಗುಡೇಕೋಟೆ ಕುಬೇರ, ಶ್ರೀನಿವಾಸ್, ಬೇಕರಿ ಸುರೇಶ, ಹೊನ್ನೂರಪ್ಪ, ಹುಲಿರಾಜ, ಪಕ್ಕೀರಪ್ಪ, ಕೂಡ್ಲಿಗಿ ದೈಹಿಕ ಶಿಕ್ಷಕರಾದ ಬಿ ನಾಗರಾಜ, ಹಿರೇಹೆಗ್ಡಾಳ್ ಗ್ರಾಮದ ಪಕ್ಕೀರಪ್ಪ, ದುರುಗಪ್ಪ, ಬಸವರಾಜ, ರಾಮಣ್ಣ, ಹನುಮಪ್ಪ, ಹೊನ್ನೂರಪ್ಪ, ವಿಶ್ವಕರ್ಮ ಸಮಾಜದ ಮುಖಂಡರು ಹಾಗೂ ಪತ್ರಕರ್ತರಾದ ಬಿ ನಾಗರಾಜಚಾರಿ, ವೀರಶೈವ ಸಮಾಜದ ಮುಖಂಡರು ಹಾಗೂ ಪತ್ರಕರ್ತರಾದ ಗುಡೇಕೋಟೆ ಎಲೆ ನಾಗರಾಜರವರು, ತಾಲೂಕು ಆಡಳಿತ ಸಿಬ್ಬಂದಿಯವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ವಿಜಿ ವೃಷಭೇಂದ್ರ, ಕೂಡ್ಲಿಗಿ. ಸರ್ ಒಂದು ಅಂಬಿಗರ ಚೌಡಯ್ಯರ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ, 12ನೇ ಶತಮಾನದಲ್ಲಿ ಏನು ಅನುಭವ ಮಂಟಪದಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಶರಣರಲ್ಲಿ ಶ್ರೇಷ್ಠವಾದಂಥ ಒಬ್ಬ ಶರಣರು ಅಂದರೆ ನಮ್ಮ ಅಂಬಿಗರ ಚೌಡಯ್ಯ. ಆ ಜಯಂತಿಯನ್ನು ಈ ದಿನ ತಾಲೂಕಾಡಳಿತ ವತಿಯಿಂದ ಸರಳವಾಗಿ ಹಾಗೂ ಭಾಳ ವ್ಯವಸ್ಥಿತವಾಗಿ ಮತ್ತು ನಮ್ಮ ಅಂಬಿಗರ ಚೌಡಯ್ಯ ಸಮಾಜದ ಎಲ್ಲ ಮುಖಂಡರ ಸಮ್ಮುಖದಲ್ಲಿ ಹಾಗೂ ಎಲ್ಲ ನಮ್ಮ ಸರ್ಕಾರಿ ನೌಕರರು ಹಾಗೂ ತಾಲೂಕಾಧಿಕಾರಿಗಳ ಒಂದು ಸಮ್ಮುಖದಲ್ಲಿ ಹಾಗೂ ಮತ್ತು ನಮ್ಮ ಪತ್ರಿಕಾ ಮಾಧ್ಯಮದ ಸಮ್ಮುಖದಲ್ಲಿ ಈ ಒಂದು ಜಯಂತಿಯನ್ನು ಸರಳವಾಗಿ ಆಚರಿಸಲಿಕ್ಕೆ ನಮಗೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರ್ತಾ ನನ್ನೆಂದರೆ ಮಾತು. ರಾಷ್ಟ್ರೀಯ ಹಬ್ಬಗಳ ಅಧ್ಯಕ್ಷರು ಆಗಿರ್ತಕ್ಕಂಥ ಮಾನ್ಯ ತಹಶೀಲ್ದಾರ್ ಮೇಡಮ್ಗೆ ನಮ್ಮ ಸಮಾಜದ ವತಿಯಿಂದ ಧನ್ಯವಾದಗಳು ಮತ್ತು ರಾಜ್ಯ ನೌಕರರ ಸಂಘದ ಅಧ್ಯಕ್ಷ ಕೂಡ್ಲಿಗಿ ಘಟಕದಿಂದ ವೆಂಕಟೇಶಣ್ಣವರು ಬಂದಿರ್ತಾರೆ. ಅವರು ನಮ್ಮ ಸಮಾಜದ ವತಿಯಿಂದ ಧನ್ಯವಾದಗಳು ಹಾಗೂ ಸಿಬ್ಬಂದಿ ವರ್ಗದವರು, ಆಮೇಲೆ ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ಈ ಒಂದು ಅಂಬಿಗರ ಚೌಡಯ್ಯ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ಮತ್ತು ಧನ್ಯವಾದಗಳನ್ನು ನಾವು ಈ ಕಾರ್ಯಕ್ರಮದ ಪರವಾಗಿ ಹೇಳ್ತೇವೆ. ಅಂಬಿಗ ನಾ ನಿನ್ನ ನಂಬಿದೆ, ಜಗದಂಬರಮಣ ನಿನ್ನ ನಂಬಿದೆ, ಆರು ತೆರೆಗಳು ಬರುವ ಅಂಬಿಗ, ಅದ ಮೇಲೆ
ಅಂಬಿಗ ಸತ್ಯವೆಂಬ ಜಗತ್ತು ಅಂಬಿಗ ಸಶಕ್ತಿ ಎಂಬುದೇ ಪದ ಅಂಬಿಗ ಪುರಂದರ ವಿಠಲನೆ ಅಂಬಿಗ ನಿನ್ನ ಮುಕ್ತಿ ಮಂಟಪ ಕೊಯ್ಯೋ ಅಂಬಿಗ ಅಂಬಿಗ ನಾನಿನ್ನ ನಂಬಿದೆ ಜಗದಂಬ ರಮಣ ನಿನ್ನ ನಂಬಿದೆ ಸಾಮದೇವ ಪಾರ್ವತಿ ಪುತ್ರರ ನಂಬಿದರೆ ಒಂದೇ ಹುಟ್ಟಿನಲ್ಲಿ ಕಡೆಯಾಸ ಮುಂದಾದ ನಮ್ಮ ಅಂಬಿಗ ಚೌಡಯ್ಯ. ಕಟ್ಟಿದ ಲಿಂಗವ ಬಿಚ್ಚಿ ಬೆಟ್ಟದ ಲಿಂಗಕ್ಕೆ ಹೋಗಿ ಹೊಟ್ಟೆ ಅಡಿ ಮಾಡಿ ಓಡುವ ಪುಣ್ಯ ಮೂಳೆಯರನ್ನ ಎಡಗಾಲಿ ಎಕ್ಕಡತೆಗೆ ಲಟಲಟನ ಹೊಡೆಯಂತ ನಮ್ಮ ಅಂಬಿಗ ಚೌಡಯ್ಯ. ಈ ಥರ ಒಂದು ಅಂಬಿಗ ಚೌಡಯ್ಯರು ಕಠೋರದ ನುಡಿಗಳನ್ನು ಹೇಳಿ ಸಮಾಜದ ಅಂಕುಡೊಂಕುಗಳನ್ನು ತಿಂತಾ ಇದ್ದವರು ಯಾವಾಗಲೂ. ಇನ್ನು ಅನೇಕ ಒಂದು ಶರಣರ ಒಂದು ವಚನಗಳು ಇದ್ದಾವೆ. ಬಡತನಕ್ಕೆ ಹೊಂಗುವ ಚಿಂತೆ, ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಬದುಕಿನ ಚಿಂತೆ, ಬದುಕಾದರೆ ಹೆಂಡರ ಚಿಂತೆ, ಹೆಂಡರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಸಾವಿನ ಚಿಂತೆ. ಇಂಥ ಹಲವು ಚಿಂತೆಯನ್ನು ಕಂಡೆನು, ಶಿವಚಿಂತೆಯನ್ನು ಮಾಡುವವನು ಒಬ್ಬರೋ ಕಾಣೆನೆಂದಾದ ನಮ್ಮ ಅಂಬಿಗ ಚೌಡಯ್ಯ. ಈ ರೀತಿ ಎಲ್ಲ ಸಮಸ್ಯೆ ಚಿಂತೆಗಳನ್ನು ಮಾಡ್ತಾನೆ ಇರ್ತಾರೆ. ಆದರೆ ಶಿವಚಿಂತೆಯನ್ನು ಮಾಡ್ತಕ್ಕಂಥವ್ರು ಯಾರೂ ಇಲ್ಲಂತೆ. ಆ ಟೈಪ್ ಶಿವಚಿಂತೆಯನ್ನು ಮಾಡಬೇಕು, ಮಕ್ಕಳನ್ನ ಒಂದು ವಿದ್ಯಾಭ್ಯಾಸ ಕಲಿಸ್ಬೇಕು, ಒಳ್ಳೆಯ ಒಂದು ನಡೆನುಡಿ ಕಲಿಸ್ಬೇಕು ಅಂತಂದು ಹೇಳಿ ನಮ್ಮ ಅಂಬಿಗ ಚೌಡಯ್ಯನವರು ಅನೇಕ ರೀತಿಯ ಸಮಾಜದ ಅಂಕುಡೊಂಕುಗಳನ್ನು ತಿದ್ದಿ ದಾಕ್ಷಣಿಕವಾಗಿ ನಡ್ಕೊಂಡು ಹಿಂದೆ ಬಸವಣ್ಣನವರ ಕಾಲದಲ್ಲಿ ಬಿಜ್ಜಳರಾಜನ ಆಸ್ಥಾನದಲ್ಲಿ ಅನುಭವ ಮಂಟಪದಲ್ಲಿ ಇವರು ಒಬ್ಬದು ಮುಖ್ಯವಾದ ಒಂದು ನಿಜ ಶರಣರಲ್ಲಿ ಎಲ್ಲ ಶರಣರಲ್ಲಿ ಒಂದು ಮಾಮೂಲು ಶರಣ ನಿಜ ಶರಣ ಅಂತಂದು ಹೆಸರಿಟ್ಕೊಂಡಿರೋರು ಅಂತ ಹೇಳಿ ನಮಸ್ತೆ. ತಮ್ಮ ಹೆಸರು? ಮುರುಘರಾಜಪ್ಪ ಅಂತ ಗುಡೇಕೋಟೆ. ಚೌಡಯ್ಯನ ದಿನಾಚರಣೆಯನ್ನು ಈ ದಿನ ಸರಳವಾಗಿ ಆಚರಿಸ್ತಿರೋದು ನಮಗೆಲ್ಲ ಸಂತೋಷದ ವಿಷಯ. ಈ ಸಮಾಜದ ವತಿಯಿಂದ ನಾವು ಅಂಬಿಗ ಚೌಡಯ್ಯನನ್ನು ಅತಿ ಸರಳವಾಗಿ ಆಚರಿಸ್ತಾ ಇದ್ದೇವೆ. ಈ ಶುಭ ಸಂದರ್ಭದಂದು ಅವ್ರ ಬಗ್ಗೆ ನನಗೆ ತಿಳಿದಂಥ ಕೆಲವು ಅನಿಸಿಕೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಸುಮಾರು 12ನೇ ಶತಮಾನದಲ್ಲಿ ನಮ್ಮ ಚೌಡದಾನಪುರ ಹಾವೇರಿ ಜಿಲ್ಲೆಯಲ್ಲಿ ಅಲ್ಲಿ ಇದ್ದರಂಥ ಒಂದು ಅವರ ಒಂದು ಸುಮಾರು 300 ವಚನಗಳು ಈಗ ಪ್ರಸ್ತುತ ಚಾಲ್ತಿಯಲ್ಲಿವೆ. ಮತ್ತು ಅವರು ಸುಮಾರು ವರ್ಷಗಳು ನಮ್ಮ ಬಸವಣ್ಣನವರ ಆಸ್ಥಾನದಲ್ಲಿ ಅವರು ಒಬ್ಬ ದಾರ್ಶನಿಕರಾಗಿ ನಿಷ್ಠುರವಾಗಿ ಮಾತಾಡ್ತಕ್ಕಂಥ ಒಬ್ಬ ನಮ್ಮ ಅಂಬಿಗ ಚೌಡಯ್ಯನ ಒಬ್ಬ ಒಂದು ವಿಶೇಷತೆ ಏನಂದರೆ ಅವರು ಯಾವಾಗಲೂ ನೇರವಾಗಿ ಮಾತಾಡ್ತಕ್ಕಂಥ, ಅವರು ಯಾವಾಗಲೂ ನಿಷ್ಠುರವಾಗಿ ಯಾವುದೇ ಮುಲಾಜಿಲ್ಲದೆ ಜನರ ಅಂಕುಡೊಂಕುಗಳನ್ನು ತಿದ್ದಿ ಸಮಾಜಕ್ಕೆ ಒಂದು ಒಳ್ಳೆಯ ಸಂದರ್ಭಗಳನ್ನು ತಂದುಕೊಂಡಿದ್ದಾರೆ.